ಅಂಕುಶ್ ದಯವಿಟ್ಟು ಮಧ್ಯ ಬನ್ನಿ. ನಾನು ಮಾತಾಡಲ್ಲ ಅನ್ನಂಗಿಲ್ಲ, ನೀವೇ ನಾಯಕ ನಟ. ಎಲ್ರಿಗೂ ನಮಸ್ತೆ. ಟೈಟ್ಲೇ ಒಂಥರ ಮಜಾ ಇದೆ, ಬ್ರಹ್ಮ ರಾಕ್ಷಸ. ಯಾಕಂದ್ರೆ ಒಂಥರ ರಾಕ್ಷಸನಂಗೆ ಆಕ್ಟ್ ಮಾಡ್ತಾರೆ, ಆಮೇಲೆ ಫೈಟು ಮಾಡ್ತಾರೆ. ಅದನ್ನ ನೋಡಿದೀನಿ. ಆಮೇಲೆ ಸರ್ ಹೇಳಿದ್ರಲ್ಲ ತುಂಬಾ ರಿಸ್ಕ್ ಮಾಡಿದ್ದಾರೆ ಅಂತ. ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ರಸ್ಕ್ ತಿಂದಂಗೆ. ಯಾಕಂದ್ರೆ ಅಷ್ಟು ಸಲೀಸಾಗೆ ಲೀಲಾಜಾಲವಾಗಿ ಮಾಡ್ತಾರೆ. ನನಗೂ ಇವ್ರಿಗೂ ಭಾಳ ಒಂದಷ್ಟು ವರ್ಷಗಳ ಒಡನಾಟ ಇದೆ. ಇನ್ಫ್ಯಾಕ್ಟ್ ಒಂದು ಸಿನಿಮಾನೂ ಕೂಡ ಮಾತಾಡೋದಕ್ಕೆ ಕಥೆನೂ ಕೂಡ ಹೇಳಿದ್ದೆ ಒಬ್ರು ನಿರ್ಮಾಪಕರ ಹತ್ರ ಕರ್ಕೊಂಡೋಗಿ. ಅದು ಅದೇ ಕಾರಣಾಂತರದಿಂದ ಬೇರೆ ಬೇರೆ ಕೆಲವೆಲ್ಲ ಆಗ್ತವೆ. ನೋಡೋಣ, ಟೈಮ್ ಬಂದಾಗ ಅಲ್ಲಿ ನಮಗೆ ಋಣ ಇತ್ತು ಅಂತ ಇದ್ರೆ ಮಾಡೋಣ. ನಮ್ಮ ಕನ್ನಡದ ಟೋನಿ ಜಾ ಅಂತ ಹೇಳ್ಬೋದು. ನಿಜವಾಗ್ಲೂ ಅದ್ಭುತವಾದ ಸ್ಟೆಂಟು. ಆ್ಯಕ್ಚುಲಿ ಇದು ಬರಬೇಕು ಇವ್ರಿಗೆ. ನಿಮಗೆ ಬೇರೆಯವರು ಆ ಸ್ಟಾರು ಈ ಸ್ಟಾರು ಅಂತ ಹಾಕೊಂತಾರಲ್ಲ, ಡ್ಯೂಪ್ ಇಲ್ಲದೆ ಮಾಡೋ ಸ್ಟಾರು, ವಿತೌಟ್ ಡ್ಯೂಪ್ ಸ್ಟಾರು ಅಥವಾ ಕನ್ನಡದ ಟೋನಿ ಜಾ ಆ ರೀತಿ. ಯಾಕಂದರೆ ಎಷ್ಟೋ ಜನ ತಪ್ಪು ತಿಳಿಬಾರ್ದು, ತುಂಬ ಕೋಟಿಗಟ್ಟಲೆ ತಗೊಂಡು ಡ್ಯೂಪ್ ಹಾಕಿಸ್ಕೊತಾರೆ. ಇವರು ಪಾಪ ಏನೂ ಇಲ್ಲದೆ ಬೋಟಿ ತಿನ್ಕೊಂಡು ವಿತೌಟ್ ಡ್ಯೂಪ್ ಮಾಡ್ತಾರೆ. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಇನ್ನೂ ಹೆಚ್ಚಿಗೆ ಒಳ್ಳೇದಾಗಬೇಕು, ಆಮೇಲೆ ನಿರ್ದೇಶಕರಿಗೆ, ಆಮೇಲೆ ಸಂಗೀತ ನಿರ್ದೇಶಕರು. ನಾವು ಅವರು ಒಂದು ಸಿನಿಮಾ ಕೂಡ ಮಾಡಿದ್ವಿ. ನಾನು ಎಡಿಟರ್ ಆಗಿದ್ದೆ, ಅವರು ಮ್ಯೂಸಿಕ್ ಡೈರೆಕ್ಟ್ರು. ಮೊದಲನೇ ಸಿನಿಮಾ ಅನಿಸುತ್ತೆ ಅದು. ಹಾಗೆ ಇಲ್ಲಿವರೆಗೂ ಇದ್ದೀರಾ, ಇನ್ನೂ ಬೆಳಿಬೇಕು. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಎಲ್ಲರನ್ನೂ ಪರಿಚಯ ಮಾಡಿಸಿದ್ರಲ್ಲ, ಲಿರಿಕ್ ರೈಟರು, ಸಿಂಗರು. ಯೂಶ್ವಲಿ ಈಗಿರೋರು ಯಾರು ಅಂಥದ್ದು ಪರಿಚಯ ಮಾಡಿಸೋದಿಲ್ಲ ಆ ವೇದಿಕೆಯಲ್ಲಿ. ಆಮೇಲೆ ನಾನು ಹೇಳ್ತಾ ಇದ್ದೆ ನಮ್ಮ ಕ್ಯಾಮ್ರಾಮನ್ ಸರ, ನೀವು ಜಾಸ್ತಿ ಮಾತಾಡಲ್ಲ ಬನ್ನಿ ಸರ್. ಇಲ್ಲ, ನಾನು ಫ್ರೇಮ್ ಮಾತಾಡುತ್ತೆ, ನಾನು ಮಾತಾಡಲ್ಲ ಅಂತಂದ್ರು. ಆ ರೀತಿ ನೆಕ್ಸ್ಟ್ ಮಾತಾಡೋ ಥರ ಆಗಿ ಸರ್. ಆಮೇಲೆ ಅಲ್ಲಿಕಟ್ಟಿ ಅವ್ರೂ ಒಂದು ಸಾಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಎಲ್ರಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಸೀನಿಯರ್ ಆರ್ಟಿಸ್ಟ್ ಅವರು ಇದ್ದಾರೆ. ಅದೊಂದು ಹೇಳ್ಕೊಡ್ಬಾರ್ದಾಗಿತ್ತು ಸರ್ ನೀವು, ಬಟ್ ನಾನು ಈಗ ಹಿಡ್ಕೊಂಡ್ಬಿಡ್ತೀನಿ. ಈಗ ಹೇಳಿದ್ರಲ್ಲ, 2 ಕಾಲ್ ಶೀಟಲ್ಲಿ ಒಂದೇ ಪೇಮೆಂಟ್ ತಗೊಂಡ್ರು ಅಂದ್ಬಿಟ್ಟು. ಸೊ ಜಸ್ಟ್ ಕಿಡಿಂಗ್ ಸರ್. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಸರ್.